ಮಟ್ಟದಿಂದ ಒಂದು ಉಪಕಾರವನ್ನು ನಾವು ಹೇಳ್ತಾ ಇದ್ದೇವೆ. ಅವರು ಮಾಡುವಂತಹ ಒಂದು ಪರ್ಸೆಂಟೇಜ್ ರಾಜಕಾರಣ ಆಗಿರ್ಬೋದು, ಅಭಿವೃದ್ಧಿ ಪಂಚ ಯೋಜನೆ ಅಂತ ಹೇಳಿಕೊಂಡು ಈ ಎಲ್ಲ ಒಂದು ಬಡವರಿಗೆ ಒಂದು ಹೊಟ್ಟೆಗೆ ಕಾಲಿಡುವಂತಹ ಒಂದು ಈ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಅದಕ್ಕೋಸ್ಕರ ರಾಜ್ಯಾದ್ಯಂತ ಕರೆಕೊಟ್ಟ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಮಂಡಲದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಏನು ಯಾವತ್ತು ಸಿದ್ದರಾಮಯ್ಯನವರ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವತ್ತು ಬರ್ತದ ಅವತ್ತ ಕರ್ನಾಟಕ ರಾಜ್ಯದೊಳಗೆ ಕೊಲೆಗಳಾಗಿರ್ಬೋದು, ದರೋಡೆಕೋರಾಗಿರ್ಬೋದು, ಇಂತಹ ಒಳ್ಳೆ ಯೋಜನೆಗಳನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಂಥ ಯೋಜನೆಗಳನ್ನು ಬಂದ್ ಮಾಡುವುದೇ ಒಂದು ಅವರ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ನರೇಂದ್ರ ಮೋದಿಯವರು ಅಲ್ಲಿ ಕೂತ್ಕೊಂಡು ದೇಶದ ಪರವಾಗಿ ಯೋಚನೆ ಮಾಡದೇ ಇದ್ರೆ ಬನ್ನಿ ಒಂದು ಎಲ್ಲ ಮುಖ್ಯಮಂತ್ರಿಗಳನ್ನ ಮೀಟಿಂಗ್ ಕರೆದಾಗ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಮೀಟಿಂಗಿಗೆ ಹೋಗಿ, ಆದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಕರೆದಂಥ ಮೀಟಿಂಗ್ಗೆ ಹೋಗಲಾರ್ದಾಗ ಅವರ ಉದ್ದಟತನವನ್ನು ತೋರಿಸತಕ್ಕಂಥ ಏಕೈಕ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯ ಖಾನ್ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದಕ್ಕೋಸ್ಕರ ಈ ಒಂದು ಪ್ರೊಟೆಸ್ಟನ್ನು ನಾವು ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ಬಡವರಾಗಿರ್ಬೋದು, ಈ ಒಂದು ಪ್ರೊಟೆಸ್ಟನ್ನು ನಾವು ಸಪೋರ್ಟ್ ಮಾಡಿಕೊಂಡು ಮತ್ತೊಮ್ಮೆ ಈ ಯೋಜನೆಯನ್ನು ಕೈಗೊಂಡು ಬಂದ್ ಮಾಡುವಂಥ ಯೋಜನೆಯನ್ನು ನಾವು ತಗೊಂಡಿರುವಂಥ ನಿರ್ಧಾರವನ್ನು ಕೈಬಿಡ್ತಾ ಇದ್ದೆ ಮುಂದಿನ ನಿರ್ಮಾಣಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ನಾವು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಿಂದ ಮಾಡಬೇಕು ಅಂತ ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಒಂದು ಮಾತುಗಳನ್ನು ಮಾಡ್ತೀನಿ. ವಿಚಾರ ಅವ್ರಿಗೆ ಗುರ್ತಿತ್ತು ಶೇರೆ ದಂಡಿ ಬಂದ್ ಮಾಡೋಣ. ಸಾಕಷ್ಟು ಇಸ್ಪೇಟ್ ಗ್ಯಾಂಗ್ಗಳದಾವು. ಆ ಇಸ್ಪೇಟ್ ಆಡುವಂಥ ಗ್ಯಾಂಗ್ಗಳನ್ನ ಹಿಡಿದು ಪ್ರತಿಭಟನೆ ಮಾಡೋ ಅವರಿಗೆ ಒಂದು ಖಂಡಿಸುವಂಥ ಕೆಲಸವನ್ನು ಅವ್ರು ಮಾಡಬೇಕು. ಅದಲ್ಲದೆ ಮತ್ತೆ ನಮ್ಮ ಮಹಿಳೆಯರು, ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಭಯ ಭೀತಿ ಇಲ್ದ ಅಡ್ಡಾಡ್ತಿದ್ವಿ ನಾವು. ಆದ್ರೆ ಈಗ ಒಂದು ನಮ್ಮ ಹೆಣ್ಮಕ್ಳನ್ನ ಶಾಲೆಗೆ ಕಳಿಸ್ಬೇಕು, ಮನೆ ಬರೋವರೆಗೂ ಚಿಂತೆ ಮಾಡುವಂಥ ಒಂದು ವ್ಯವಸ್ಥೆ ಈಗ ಇಲ್ಲಿ ಆಗೈತಿ. ಅದಕ್ಕಿಂತ ಒಂದು ಇರುವಂಥ ವ್ಯವಸ್ಥೆನ ಸರಿಪಡಿಸೋ ಕೆಲಸ ಸಿದ್ದರಾಮಯ್ಯನವ್ರು ಮಾಡ್ಬೇಕು. ಅದನ್ನ ಬಿಟ್ಕೊಂಡು ಈ ಒಳ್ಳೆ ಕುಟುಂಬಗಳಿಗೆ ಅನುಕೂಲ ಆಗುವಂಥ ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡಕ್ ಹೊಂಟಾರಂದ್ರೆ ನಾವು ಇನ್ನೂ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಈವರೆಗೂ ಎಲ್ಲರೂ ಮಾತಾಡಿದ್ರು. ನಾವು ಮಹಿಳೆಯರ ಇನ್ನೂ ಹೆಚ್ಚಿನ ಒಂದು ಉಗ್ರ ಹೋರಾಟವನ್ನ ಮಾಡ್ತೇನೆ ಅಂತೇಳಿ ಈ ಪ್ರತಿಭಟನೆಯಲ್ಲಿ ಹೇಳಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಒಂದು ವಿಷಯ ಮಾತಾಡ್ ಮುಗಿಸ್ತೇನೆ ಸರ್. ಆಮೇಲೆ 64 ರೂಪಾಯಿ ಸಿಗೋದು 13 ರೂಪಾಯಿ ಸಿಗ್ತೈತಿ, 50 ರೂಪಾಯಿ ಸಿಗೋದು 5 ರೂಪಾಯಿ ಸಿಗ್ತೈತಿ ಅಂದ್ರೆ ಜನಸಾಮಾನ್ಯರಿಗೆ ಕೈ ನಿಲ್ಲುವಂತ ಬೆಲೆ ಇರಿಸುವಂತ ಔಷಧ ಬಂದ್ ಮಾಡಕತ್ತಾರ. ಇದ್ರ ಉದ್ದೇಶ ಏನು? ಇದೀಗ ನಮ್ಮ ನರೇಂದ್ರ ಹೇಳಿದ ಹಾಗೆ ಎಲ್ಲ ಮುಖ್ಯಮಂತ್ರಿಗಳ ಸಭೆ ಕರೆದಾಗ ನಮ್ಮ ರಾಜ್ಯದ ಬಗ್ಗೆ ಚಿಂತನೆ ಬಜೆಟ್ ಬಗ್ಗೆ ಚಿಂತನೆ ಇಲ್ಲ. ಆ ಸಭೆಗಳನ್ನು ಕಡ್ಡಾಯ ಭಾಗವಹಿಸಬೇಕು. ನಮ್ಮ ಬಿಜೆಪಿ ಸರ್ಕಾರ ಇರುವಾಗ ಎಲ್ಲಿ ಒಂದು ಸರ್ಕಾರದ ಒಂದು ಕ್ರಮವನ್ನು ಖಂಡಿಸಿ ಯಾವಪ್ಪ ಅಂದ್ರೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಡ ಜನರಿಗೆ ಒಂದು ಅಗ್ಗದ ದರದಲ್ಲಿ ಔಷಧಿಗಳು ಇರ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಒಂದು ಮೆಡಿಕಲ್ ಶಾಪ್ನ್ಯಾಗ ಇಲ್ಲಿ ಎಷ್ಟು ಫರ್ಕ್ ಐತಪ್ಪ ಅಂದ್ರೆ 40ರಿಂದ 90% ಸಬ್ಸಿಡಿ ಸಿಗ್ತಕ್ಕಂಥ ಇಲ್ಲಿ ಔಷಧಿಗಳದಾವೆ. ಉದಾಹರಣೆಗೆ BP ಗುಳಿಗಿರ್ಬೋದು, ಶುಗರ್ ಗುಳಿಗಿರ್ಬೋದು, ಆಮೇಲೆ ಔಷಧಿಗಳಿರ್ಬೋದು, ಮಕ್ಕಳ ಔಷಧಿಗಳಿರ್ಬೋದು. ಇಂಥ ಔಷಧಿಗಳನ್ನು ಒಂದು ಇಲ್ಲಿ ಕಡಿಮೆ ಪತ್ರಿಕಾ ಮಾಧ್ಯಮದವರಿಗೆ ದಯಮಾಡಿ ಇದನ್ನು ಗಮನಿಸಬೇಕಾಗಿ ವಿನಂತಿ. ಯಾಕಂದ್ರೆ ಇಂಥ ಒಂದು ಜನ ಉಪಯೋಗಿ ಒಂದು ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಮಾಡ್ಯಾರ ಅನ್ನೋದು ಒಂದು ಅವ್ರದ್ದು ಹೆಸರು ಬರ್ತದೆ ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತು ಒಂದು ಹೊಟ್ಟೆ ಕಿಚ್ಚಿನ
ಕ್ರಮ ಈ ರಾಜ್ಯ ಸರ್ಕಾರ ತೊಗೊಳತಿ. ಜನ ವಿರೋಧಿ ಸರ್ಕಾರ ಅನ್ನಕ್ಕೆ ಇದು ಉದಾಹರಣೆ. ಏನಪ್ಪ ಅಂದ್ರೆ ಅವ್ರಿಗೆ ಈಗ ಇದನ್ನ ಬಂದ್ ಮಾಡಿಬಿಟ್ರೆ ಮುಗಿದೋಗುತ್ತೆ. ಸರ್ಕಾರಿ ದವಾಖಾನೆಯೊಳಗೆ ಮೊನ್ನೆ ಒಂದು ಬೆಂಗಳೂರಾಗ ಒಂದು ಪ್ರಕರಣ, ಎರಡು ವಿಷಯಗಳೇ ನೋಡಿದ್ರಿ. ಒಂದು ಗಂಡು ಮಗು 5 ವರ್ಷದ ಮಗುವಿಗೆ ನಾಯಿ ಕಚ್ಚಿದ್ರೆ ಆ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಮತ್ತು ಇಲ್ಲ, ಅವರು ಬೇರೆ ಕಡೆ ಪ್ರೈವೇಟ್ ದವಾಖಾನೆಗೆ ಹೋಗೋಂಥ ಸಂದರ್ಭ. ಉದಾಹರಣೆ ನಮ್ಮ ಚಿಕ್ಕಮಗು ದವಾಖಾನೆಯಿಂದ ಒಂದು ಉದಾಹರಣೆ ತಗೋಬೇಕಪ್ಪ ಅಂದ್ರೆ, ಈ ದವಾಖಾನೆ ಕರೆಂಟ್ ಬಿಲ್ ಎಷ್ಟೈತಿ ಅಂತ ತಮ್ಮ ಗಮನಕ್ಕೆ ಯಾರಿಗೆ ಗೊತ್ತಿರೋಕ್ಕಿಲ್ಲ. 50 ಲಕ್ಷ ಗಟ್ಟಲೆ ಪೆಂಡಿಂಗ್ ಐತಿ. ಕಳೆದ ತಿಂಗಳ ಒಮ್ಮೆ ನಾವು ಮಾಹಿತಿ ಕೇಳಿದಾಗ 50 ಲಕ್ಷ ರೂಪಾಯಿ ಒಂದು ಕರೆಂಟ್ ಬಿಲ್ ಕಟ್ಟಿಲ್ಲ. ಇದೇ ದವಾಖಾನೆ ಸಿಕ್ಕ ದವಾಖಾನೆ ಉಳಿದ ಬಿಟ್ಬಿಟ್ಟು ರಾಜ್ಯದ ಬಿಟ್ಬಿಡೋಣ. ಇಂಥ ದವಾಖಾನೆ ಒಂದು ಕರೆಂಟ್ ಬಿಲ್ 50 ಲಕ್ಷ ಇತ್ತು. ಅದು ಮತ್ತೆ ಈಗ ಎಷ್ಟೈತೆ ಗೊತ್ತಿಲ್ಲ. ಇವತ್ತು ಕಡಿಮೆ ಅಂದ್ರು ಇವತ್ತಿನ ಬಜೆಟ್ ಮಾಹಿತಿ ಕೇಳಿದಾಗ ಸುಮಾರು 15ರಿಂದ 25 ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಐತಿ. ದವಾಖಾನಿದ ಲೈನ್ ಕಟ್ ಮಾಡಕ್ಕೆ ಬಂದಿದ್ರು AB ಅವರು. ನೋಡ್ರಿ ಹೆಂಗೈತಿ ವಿಪರ್ಯಾಸ. ಒಂದು ಗೌರ್ಮೆಂಟ್ನೊಳಗನ ಇನ್ನೊಂದು ಇಲಾಖೆ ಬಂದು ಇನ್ನೊಂದು ಇಲಾಖೆದ ಒಂದು ಕರೆಂಟ್ ದವಾಖಾನಿದ ಎಸೆನ್ಷಿಯಲ್ ಸರ್ವಿಸ್ ಇದೆ. ಈ ದವಾಖಾನಿದ ಒಂದು ಲೈನ್ ಕಟ್ ಮಾಡಕ್ಕೆ ಬರ್ತಾರಂದ್ರೆ ಈ ಸರ್ಕಾರ ಇವತ್ತು ಯಾವ ಮಟ್ಟಕ್ಕೆ ಐತಿ, ಎಷ್ಟು ಮಟ್ಟಕ್ಕೆ ದಿವಾಳಿಗೆ ಮಟ್ಟಕ್ಕೆ ಹೋಗೈತಿ. ಇಂಥದ್ದೆಲ್ಲ ಇಟ್ಕೊಂಡು ಮ್ಯಾಗ ಈ ಒಂದು ನರೇಂದ್ರ ಮೋದಿ ಮಾಡ್ತಕ್ಕಂಥ ಒಂದು ಒಳ್ಳೆ ಜನೋಪಯೋಗಿ ಒಂದು ಯೋಜನೆಯನ್ನ ಇವರು ಅದನ್ನ ಮುಚ್ಚಾಕೊಂಡ್ರ. ಅದಕ್ಕೆ ಇವ್ರಿಗೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಮಾನದಲ್ಲಿ ಈ ಸರ್ಕಾರಕ್ಕೆ ಜನರು ತಕ್ಕ ಉತ್ತರವನ್ನು ಕೊಡ್ತಾರ ಅಂತೇಳಿ ಸಂದರ್ಭದಾಗ ಹೇಳಿ ಇವತ್ತಿನ ದಿವಸ ನಮ್ಮ ಪಕ್ಷದ ವತಿಯಿಂದ ಮೌನ ಪ್ರತಿಭಟನೆ ಇದನ್ನು ಇನ್ನೂ ಬಂದ್ ಮಾಡಿಲ್ಲ. ಇನ್ನೂ ಆರ್ಡರ್ ಬಂದಿಲ್ಲ. ಆರ್ಡರ್ ಬಂದಿದ್ದ ಕರೆ ಆದ್ರೆ ಇವತ್ತೇನು ಮೌನ ಐತಲ್ಲ ಅದು ಉಲ್ಟಾಕೈತೆ ಅಷ್ಟ. ಉಗ್ರ ಹೋರಾಟವನ್ನು ಭಾರತೀಯ ಜನತಾ ಪಕ್ಷ ಯಾವತ್ತೂ ಜನ ಪರವಾಗಿ ಕೆಲಸ ಮಾಡ್ತಕ್ಕಂಥ ಪಕ್ಷ. ಇದು ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಾಗ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕಾಂಗ್ರೆಸ್ ಸರ್ಕಾರವು ಪ್ರತಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರುವ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಮುಚ್ಚಲು ಹೊರಟಿರುವುದು ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಅನ್ಯಾಯವಾಗಿ ಮಾಡಿದಂತಾಗುತ್ತದೆ. ಕೂಡಲೇ ಈ ರಾಜ್ಯ ಸರ್ಕಾರ ಕೈಗೊಂಡ ಈ ನಿರ್ಧಾರವನ್ನು ಕೈಬಿಟ್ಟು ಜನ ವಿರೋಧಿ ಜನೌಷಧಿ ಕೇಂದ್ರಗಳನ್ನು ಮುಂದೆ ಇರುವ ಸ್ಥಳದಲ್ಲಿ ಮುಂದುವರಿಸುವಂತೆ ನಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತೇವೆ. ಮುಂದಿನವರೊಂದಿಗೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಶಿಕಾಂ. ಭಾರತೀಯ ಜನತಾ ಪಾರ್ಟಿ ತಾಲೂಕು ಘಟಕ ಶಿಗ್ಗಾಂವತಿ ವತಿಯಿಂದ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಮುಚ್ಚುವ ನಿರ್ಧಾರವನ್ನು ಕೈಗೊಳ್ಳಬೇಕಂತ ನಾವೆಲ್ಲ ಏನು ಒಂದು ಮನವಿಯನ್ನು ಸಲ್ಲಿಸಿದ್ರಿ. ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸಿ ತಮ್ಮ ಮನವಿಗೆ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಮನವಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು.